ಇನ್ನು ವರ್ಣಮಾಲೆಯಲ್ಲಿ ಮತ್ತೊಂದು ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಗುಣಿತಾಕ್ಷರಗಳ ಪರಿಚಯವನ್ನು ನಾವು ಮಾಡಿಕೊಳ್ಳೇಬೇಕಾಗುತ್ತೆ. ಏನಿದು ಗುಣಿತಾಕ್ಷರ ಅಂದರೆ? ಗುಣಿತಾಕ್ಷರ ಅಂತ ಅಂದರೆ ಈಗ ನಾವೀಗ ಆಲ್ರೆಡಿ ತಿಳ್ಕೊಂಡಿರೋ ಹಾಗೆ ವ್ಯಂಜನಾಕ್ಷರಗಳನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲಿಕ್ಕಾಗೋದಿಲ್ಲ, ವ್ಯಂಜನಾಕ್ಷರಗಳನ್ನು ಸ್ವತಂತ್ರವಾಗಿ ಬಳಕೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಆ ವ್ಯಂಜನಗಳಿಗೆ ನಾವು ಸ್ವರಗಳನ್ನು ಸೇರಿಸ್ತೀವಿ. ಈ ರೀತಿ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸಿ ಬರೆದ್ರೆ ಅದು ಗುಣಿತಾಕ್ಷರ ಆಗುತ್ತೆ. ಯಾವುದೇ ವ್ಯಂಜನಗಳನ್ನು ಸ್ವತಂತ್ರವಾಗಿ ಉಚ್ಚರಿಸೋದಕ್ಕೆ ಆಗೋದಿಲ್ಲ. ನಾನು ವರ್ಣಮಾಲೆ ಪರಿಚಯ ಮಾಡಬೇಕಾದಾಗಲೇ ಅದನ್ನು ಹೇಳಿದ್ದೀನಿ. ವ್ಯಂಜನಗಳು ಅಂತ ಅಂದರೆ ಅವುಗಳಿಗೆ ಸ್ವತಂತ್ರ ಉಚ್ಚಾರಣೆ ಇರೋದಿಲ್ಲ. ಸೊ ಹೀಗೆ ಸ್ವತಂತ್ರ ಉಚ್ಚಾರಣೆ ಇಲ್ಲದ ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿಸುವ ಕೆಲಸವೇ ಗುಣಿತಾಕ್ಷರಗಳು ಅಂಥೇಳಿ ನಾವು ವ್ಯಾಕರಣದಲ್ಲಿ ಅದನ್ನು ಗಮನಿಸ್ತೀವಿ. ಇಲ್ಲಿ ನೋಡಿ, ಒಂದು ವ್ಯಂಜನಕ್ಕೆ ಆ ಇಂದ ಔವರೆಗಿನ 13 ಸ್ವರಗಳನ್ನು ಸೇರಿಸಿದ್ರೆ, ಒಂದು ವ್ಯಂಜನಕ್ಕೆ 13 ಸ್ವರಗಳನ್ನು ಸೇರಿಸ್ತಾ ಬಂದರೆ 13 ಗುಣಿತಾಕ್ಷರಗಳಾಗ್ತದೆ. ನಮಗೆ ವ್ಯಂಜನಗಳು 34 ಇದ್ದಾವೆ. ಅದರಲ್ಲಿ 25 ವರ್ಗೀಯ ಮತ್ತು 9 ಅವರ್ಗೀಯ, ಟೋಟಲ್ 34 ಆಯಿತು. ಆ 34ಕ್ಕೆ 13 ಅಂದರೆ 13 ಸ್ವರಗಳನ್ನು ಸೇರಿಸ್ತಾ ಬಂದರೆ ಆ 13 ಸ್ವರಾಕ್ಷರಗಳು ಸೇರೋದ್ರಿಂದ 442 ಗುಣಿತಾಕ್ಷರಗಳು ಅಂದರೆ ಬೇರೆ ಏನೂ ಅಲ್ಲ. ನೀವು ಇಲ್ಲಿ ನೋಡಿ, ಕಾತಲಕಟ್ಟು ಕಾ ದೀರ್ಘ ಕಾ ಕೊಂಬು ಕಾಗುಡಿಸು ಕಾಗುಡಿಸು ದೀರ್ಘ ಕೀ, ಇದು ಹೇಳ್ತಾ ಇದ್ವಲ್ಲ, ಇವನ್ನು ನಾವು ಸಹಜವಾಗಿ ನಾವು ಗುಣಿತಾಕ್ಷರಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇವು ಗುಣಿತಾಕ್ಷರಗಳಾಗ್ತದೆ. ವ್ಯಂಜನಾಕ್ಷರಗಳಿಗೆ ಸ್ವತಂತ್ರವಾಗಿ ಉಚ್ಚಾರಣೆ ಇರೋದಿಲ್ಲ. ಅವುಗಳಿಗೆ ಸ್ವರ ಸೇರಿದ್ರೆ ಮಾತ್ರ ಅವು ಉಚ್ಚಾರಣೆಗೆ ಯೋಗ್ಯವಾದಂಥ ಅಕ್ಷರಗಳಾಗ್ತವೆ. ಈ ರೀತಿ ಆಗ್ತಕ್ಕಂತಹ ಅಕ್ಷರಗಳೇ ಗುಣಿತಾಕ್ಷರಗಳು ಅನ್ನೋದನ್ನು ನಾವೀಗ ತಿಳ್ಕೊಂಡ್ವಿ. ಮತ್ತು ಈ ಗುಣಿತಾಕ್ಷರಗಳಲ್ಲಿ ಸಂಯುಕ್ತಾಕ್ಷರಗಳು, ಗುಣಿತಾಕ್ಷರಗಳನ್ನು ತಿಳ್ಕೊಂಡ ನಂತರ ನಾವು ಸಂಯುಕ್ತಾಕ್ಷರಗಳ ವಿವರಗಳನ್ನು ಒಂದಷ್ಟು ತಿಳ್ಕೊಳ್ಬೇಕಾಗತ್ತೆ. ಏನಿದು ಸಂಯುಕ್ತಾಕ್ಷರ ಅಂದರೆ? ಅದರಲ್ಲಿ ಸಜಾತಿ ಸಂಯುಕ್ತಾಕ್ಷರ ಬರುತ್ತೆ, ವಿಜಾತಿ ಸಂಯುಕ್ತಾಕ್ಷರ ಬರುತ್ತೆ. ಏನಿದು ಸಂಯುಕ್ತಾಕ್ಷರ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಒತ್ತಕ್ಷರಗಳು ಅಂತ ನಾವು ಇದೇನು ಕರಿತೀವಿ, ಒತ್ತಕ್ಷರಗಳು ಏನಿದ್ದಾವೆ ಇಲ್ಲಿ ಗಮನಿಸಿ. ಅಪ್ಪ, ಅಮ್ಮ, ಅಕ್ಷರ, ಸ್ತ್ರೀ, ಇಲ್ಲಿ ಪ್ರತಿ ಪದದ ಒಂದು ಅಕ್ಷರಕ್ಕೆ ನಮಗೆ ಒತ್ತಕ್ಷರವನ್ನು ನಾವು ಇದರಲ್ಲಿ ಗುರುತಿಸ್ತೀವಿ. ಇಂತಹ ಪದಗಳಲ್ಲಿ ನಾವು ಗಮನಿಸಿದಾಗ ಅಪ್ಪ ಒಂದು ಪದ ತಗೊಳ್ಳಿ, ಅದರಲ್ಲಿ ಪಾಗೆ ಪಾ ಇದೆ. ಪಾಗೆ ಒತ್ತಕ್ಷರ ಪಾನೆ ಬಂದರೆ ಅವುಗಳನ್ನು ನಾವು ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ. ಆ ಪಾ ಬದಲಿಗೆ ಬೇರೆ ಬಂದರೆ, ಉದಾಹರಣೆಗೆ ಇಲ್ಲಿ ನೋಡಿ, ಸ್ತ್ರೀ ಅಂತಿದೆ. ಇದು ಸಾಗೆ ತಾವತ್ತು ಬಂದಿದೆ. ಇದನ್ನು ನಾವು ವಿಜಾತೀಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ. ಸಂಯುಕ್ತಾಕ್ಷರಗಳು ಅಂತಂದರೆ ಇದನ್ನು ತುಂಬ ಡೀಪಾಗಿ ಏನು ವಿವರಣೆ ಮಾಡೋದು ಅಗತ್ಯ ಇಲ್ಲ ಅಂಥೇಳಿ ನಾನು ಇಲ್ಲೇ ಅದನ್ನು ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಸಂಯುಕ್ತಾಕ್ಷರ ಅಂತ ಅಂದರೆ ಅಕ್ಷರ ಅಂದರೆ 2 ಅಕ್ಷರಗಳು, 3 ಅಕ್ಷರಗಳು, ಹೀಗೆ ಅಕ್ಷರಗಳ ಏನು ಸಂಯೋಜನೆ ಇರುತ್ತೆ ಅದನ್ನು ನಾವು ಸಂಯುಕ್ತಾಕ್ಷರ ಅಂತ ಕರಿತೀವಿ. ಅದರಲ್ಲಿ ಒತ್ತಕ್ಷರಗಳು, ಸಂಯುಕ್ತಾಕ್ಷರಗಳು ಅಂತಂದರೆ ನಿಮಗೆ ತುಂಬ ಡೆಪ್ತಿಗೆ ಹೋಗೋದು ಬೇಕಾಗಿಲ್ಲ. ಅದನ್ನು ನೀವು ಒತ್ತಕ್ಷರಗಳು, ಸಜಾತಿಯ ಒತ್ತಕ್ಷರಗಳು ಮತ್ತು ವಿಜಾತಿಯ ಒತ್ತಕ್ಷರಗಳು ಅಂತ ಅದನ್ನು ಅಂದಾಜು ಮಾಡ್ಕೊಳ್ಬೋದು. ತುಂಬ ಅದರ ಬಗ್ಗೆ ರಿಸರ್ಚ್ ಮಾಡೋ ಅಗತ್ಯ ಇಲ್ಲ. ಸಂಯುಕ್ತಾಕ್ಷರಗಳು ಅಂದರೆ ಒತ್ತಕ್ಷರಗಳು. ಅದೇ ಜಾತಿಯ ಒತ್ತಕ್ಷರಗಳು ಬಂದರೆ ಅವು ಸಜಾತಿಯ ಸಂಯುಕ್ತಾಕ್ಷರಗಳಾಗ್ತವೆ. ಬೇರೆ ಜಾತಿಯ ಒತ್ತಕ್ಷರಗಳು ಬಂದರೆ ಅವು ವಿಜಾತಿಯ ಸಂಯುಕ್ತಾಕ್ಷರಗಳು
ಆಗ್ತದೆ. ನಾನಾಗಲೇ ಹೇಳಿದ್ನಲ್ಲ, ಅಪ್ಪ ಇದು ಸಜಾತಿಯ, ಯಾಕಂದರೆ ಪಾಗೆ ಪಾವತ್ತಿದೆ, ಅಪ್ಪ ಸಜಾತಿಯ ಸಂಯುಕ್ತಾಕ್ಷರ ಆಗ್ತದೆ. ಹಾಗೆಯೇ ನಿಮಗೆ ವಿಜಾತಿಯ ಸಂಯುಕ್ತಾಕ್ಷರ ಅಂದಾಗ ನೋಡಿ ಇಲ್ಲಿ ಅಷ್ಟ ಅಂತಿದೆ. ಅಷ್ಟ ಶಾಗೆ ಟಾವತ್ತಿದೆ, ಶಾನೇ ಬೇರೆ ಟಾನೇ ಬೇರೆ. ಸೊ ಬೇರೆ ಬೇರೆ ಅಕ್ಷರಗಳ ಸಂಯೋಜನೆ ಇದ್ದಾಗ ನಾವು ಅದನ್ನು ವಿಜಾತೀಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ವಿಜಾತೀಯ ಸಂಯುಕ್ತಾಕ್ಷರಗಳು. ಗುಣಿತಾಕ್ಷರಗಳನ್ನು ತಿಳ್ಕೊಂಡ್ರಿ, ಸಂಯುಕ್ತಾಕ್ಷರಗಳನ್ನು ತಿಳ್ಕೊಂಡ್ರಿ. ಸಂಯುಕ್ತಾಕ್ಷರಗಳಲ್ಲಿ ಸಜಾತೀಯ ಸಂಯುಕ್ತಾಕ್ಷರಗಳು, ವಿಜಾತೀಯ ಸಂಯುಕ್ತಾಕ್ಷರಗಳನ್ನು ತಿಳ್ಕೊಂಡ್ರಿ. ಇವೆಲ್ಲ ಒಂದೇ ಲೈನ್ನಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೋದು. ನಿಮಗೆ ಪ್ರಾರಂಭ ಆಗಿರೋದ್ರಿಂದ ನಾನು ಇದರ ವಿವರಣೆ ಮಾಡ್ತಿದ್ದೀನಿ. ಇನ್ನು ದೇಶೀಯ ಮತ್ತು ಅನ್ಯ ದೇಶೀಯ ಶಬ್ದಗಳು ಅಂತ ನೀವಾಗ ಆಲ್ರೆಡಿ ವ್ಯಾಕರಣ ಭಾಗದಲ್ಲಿ ಓದಿರ್ತೀರಿ. ಕನ್ನಡ ಭಾಷೆಯಲ್ಲಿ ಬಳಸಬೇಕಾದಾಗ ಅದರಲ್ಲಿ ಎಷ್ಟೋ ಜಾತಿ, ಅಂದರೆ ಎಷ್ಟೋ ಬೇರೆ ಬೇರೆ ಭಾಷೆಯ ಶಬ್ದಗಳು ನಮ್ಮ ಭಾಷೆಯ ಒಳಗಡೆ ಬಳಕೆ ಆಗ್ತದೆ. ಅಂತಹ ಬೇರೆ ಭಾಷೆಯ ಶಬ್ದಗಳನ್ನು ನಾವು ಅನ್ಯ ದೇಶೀಯ ಶಬ್ದಗಳು ಅಂತ ಕರಿತೀವಿ, ಪದಗಳು ಅಂತ ಕರಿತೀವಿ. ದೇಶೀಯ ಶಬ್ದಗಳು ಅನ್ಯ ದೇಶೀಯ ಶಬ್ದಗಳು ಅಂತ ಕರಿತೀವಿ. ನಾವಿಲ್ಲಿ ಗಮನಿಸಿದಾಗ, ಕೆಳಗಿನ ವಾಕ್ಯವನ್ನು ಗಮನಿಸಿದಾಗ, ಮೋಟಾರು ವಾಹನಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು ಅಂತಿದೆ. ಒಂದು ವಾಕ್ಯ ಇದು, ಕನ್ನಡದ ಒಂದು ವಾಕ್ಯ. ಇಲ್ಲಿ ನೋಡಿ, ಇಲ್ಲಿ ಪದಗಳೆಲ್ಲವೂ ಕೂಡ ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥ ಪದಗಳು. ಫಾರ್ ಎಕ್ಸಾಂಪಲ್, ಮೋಟಾರು ಆಂಗ್ಲ ಭಾಷೆಯಿಂದ ಬರ್ತದೆ. ಹಾಗೆಯೇ ಜಬರ್ದರ್ಸಿ ಇದು ಹಿಂದಿಯಿಂದ ಬರ್ತದೆ. ಜಬರ್ದಸ್ತಿನಿಂದ ಅಂತ ನಾವು ಬರೆದಿದ್ವಲ್ಲ, ಜಬರ್ದಸ್ ಅಂತ ಅಂದರೆ ಅದು ಹಿಂದಿ ಪದ. ಜೀವನ ಮತ್ತು ಮುಖ್ಯ ಇವು ಸಂಸ್ಕೃತ ಪದಗಳಿಂದ ಬರ್ತದೆ, ಬಂದಂಥ ಪದಗಳಾಗಿರ್ತವೆ. ಹಾಗಾಗಿ ಕನ್ನಡ ಭಾಷೆಯ ಒಂದು ವಾಕ್ಯ ಬೇರೆ ಬೇರೆ ಭಾಷೆಯ ಶಬ್ದಗಳನ್ನು ಎರವಲು ಪಡ್ಕೊಂಡಿರ್ತದೆ. ಪ್ರಪಂಚದ ಯಾವ ಭಾಷೆಯೂ ಕೂಡ ತನ್ನದೇ ಭಾಷೆಯಲ್ಲಿರ್ತಕ್ಕಂಥ ಶಬ್ದಗಳನ್ನು ಬಳಸಿ ವಾಕ್ಯಗಳನ್ನು, ವ್ಯಾಕರಣಗಳನ್ನು ಮಾಡ್ತವೆ ಅನ್ನೋದು ಇಲ್ಲ. ಪ್ರಪಂಚದಲ್ಲಿರ್ತಕ್ಕಂಥ ಅಷ್ಟೂ ಭಾಷೆಗಳು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಪದಗಳನ್ನು ಕೊಟ್ಟಿದ್ದಾವೆ ಮತ್ತು ಪದಗಳನ್ನು ತಗೊಂಡಿದ್ದಾವೆ. ಹಾಗೆ ತಗೊಳ್ಳೇಬೇಕು, ಕೊಡಲೇಬೇಕು, ಆಗಲೇ ಭಾಷೆ ಜೀವಂತವಾಗಿರೋದಕ್ಕೆ ಸಾಧ್ಯ. ಹಾಗಾಗಿ ನಮಗೆ ಈ ದೇಶೀಯ ಶಬ್ದಗಳು, ಅನ್ಯ ದೇಶ ಶಬ್ದಗಳು ಅಂತೆಲ್ಲ ನಾವು ಕಲಿಬೇಕಾಗ್ತದೆ. ನೋಡಿ, ಇಲ್ಲಿ ನಮ್ಮ ದೇಶೀಯ ಶಬ್ದಗಳು ಕೈ, ಕಾಲು, ತಲೆ, ಕಣ್ಣು, ಮೂಗು, ಬಿಳಿ, ಹಾಲು, ಮೊಸರು, ಕರು, ಈ ಥರದ್ದೆಲ್ಲ ಕನ್ನಡ ಪದಗಳು ಅಂತ ನಾವು ಕರಿತೀವಿ. ಹಾಗೆಯೇ ಬೇರೆ ದೇಶದ ಪದಗಳು ಹಾಗೂ ಸಂಸ್ಕೃತವಲ್ಲದ ಪದಗಳು ಅಂತ ನಾವು ಕರ್ಕೊಳ್ತೀವಿ. ಬೇರೆ ದೇಶದ ಪದಗಳಾಗಿರಬೇಕು, ಸಂಸ್ಕೃತ ಶಬ್ದಗಳಾಗಿರಬಾರ್ದು. ನೋಡಿ, ಇಂಗ್ಲೀಷ್ ಪದಗಳು, ಅರಬಿಯಿಂದ ಬಂದಂಥ ಪದಗಳು, ಪೋರ್ಚುಗೀಸಿಂದ ಬಂದಂಥ ಶಬ್ದಗಳು, ಹೀಗೆ ಬೇರೆ ಬೇರೆ ಉರ್ದುಯಿಂದ ಬಂದಂಥ ಶಬ್ದಗಳು ನೀವಿಲ್ಲಿ ಗಮನಿಸ್ಬೋದು. ನೀವಿಲ್ಲಿ ಇದರ ಟಾಪಿಕ್ ವೈಸ್ ನಿಮಗೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಅರಬಿಯಿಂದ ಆದರೆ ಅಮಾನತ್ತು, ಅಸಲು, ಇನಾಮು, ಕಾಯಿದೆ, ಗಲೀಜು. ನೀವು ಅನ್ಯ ದೇಶೀಯ ಶಬ್ದಗಳ ಮಾಲಿಕೆಯಲ್ಲಿ ಇದಿಷ್ಟನ್ನು ನೀವು ಗಮನಿಸಿ. ಯಾವ್ಯಾವ ಪದಗಳು ನಮಗೆ ಬೇರೆ ಬೇರೆ ಭಾಷೆಯಿಂದ ಬಂದಿದೆ, ಬೇರೆ ಬೇರೆ ದೇಶದಿಂದ ಬಂದಿದೆ. ನೋಡಿ, ಇನಾಮು, ಕಾಯಿದೆ, ಗಲೀಜು, ತಕರಾರು. ನೋಡಿ, ತಕರಾರು ನಮಗೆ ಮೇಲ್ನೋಟಕ್ಕೆ ಕನ್ನಡದ್ದೇನೋ ಅಂತ ಅನಿಸುತ್ತೆ. ತರಬೇತು ಕನ್ನಡದ್ದೇನೋ ಅಂತ ಅನಿಸುತ್ತೆ. ಕನ್ನಡ ಶಬ್ದ ಅಲ್ಲ, ಅದು ಅರಬಿಯಿಂದ ಬಂದಂಥ ಶಬ್ದವಾಗಿರ್ತದೆ. ಹಾಗಾಗಿ ನಮಗೆ ಈ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಅನ್ಯ ದೇಶೀಯ ಶಬ್ದಗಳು ಕಲಿಬೇಕು. ಮುಂದುವರೆದು ನಮಗೆ ಬೇರೆ ಬೇರೆ ಭಾಷೆಯಿಂದ ಶಬ್ದಗಳನ್ನು ನಾವು ಕಲಿಬೇಕಾಗ್ತದೆ. ಇದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ. ಇನ್ನು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ಕು ಅಂತ ಅಂದರೆ ಅದು ತತ್ಸಮ ತದ್ಭವ. ಏನಿದು ತತ್ಸಮ ತದ್ಭವಗಳು ಅಂತ ಅಂದರೆ, ನೀವೀಗ ಆಲ್ರೆಡಿ ಕಲ್ತ್ಕೊಂಡ್ಬಂದಿರ್ತೀರಿ. ತತ್ಸಮಗಳಿಗೆ ತದ್ಭವಗಳನ್ನು ಮೇಷ್ಟ್ರು ಹೇಳಿರ್ತಾರೆ, ನೀವು ಬರ್ಕೊಂಡು ಹೋಗಿರ್ತೀರಿ. ತತ್ಸಮಕ್ಕೆ ತದ್ಭವ ಅಂತ ಬರ್ತಿರ್ತೀವಿ. ಏನದು ಅಂತ ಕೇಳಿರಲಿಕ್ಕೆ ಸಾಧ್ಯತೆಗಳು ಕಡಿಮೆ. ತತ್ಸಮ ಅಂತ ಅಂದರೆ ಸಂಸ್ಕೃತ ಶಬ್ದಗಳು, ತದ್ಭವ ಅಂತ ಅಂದರೆ
ಕನ್ನಡ ಶಬ್ದಗಳಾಗಿರ್ತವೆ. ಯಾಕೆ ನಾವು ಇದನ್ನು ಕಲಿಬೇಕು ಅಂದರೆ, ನಾನು ಆಗಲೇ ಹೇಳಿದ್ದೆ, ಕನ್ನಡ ಭಾಷೆಗೆ ಬೇರೆ ಬೇರೆ ಭಾಷೆಯ ಶಬ್ದಗಳು ಬರ್ತದೆ. ಅದರಲ್ಲಿ ಬಹಳಷ್ಟು ಭಾಗ ಸಂಸ್ಕೃತದಿಂದ ನಾವು ತಗೊಂಡಿದ್ದೀವಿ. ಸಂಸ್ಕೃತದ ತತ್ಸಮ ಪದಗಳನ್ನು ನಾವು ಲೆಕ್ಕ ಮಾಡ್ತಾ ಹೋದರೆ ಕನ್ನಡಕ್ಕಿಂತಲೂ ಕೂಡ ತತ್ಸಮ ಪದಗಳು ಕನ್ನಡದಲ್ಲಿ ಹೆಚ್ಚು ಬಳಕೆಯಾಗ್ತದೆ. ನಿಮಗೆ ಪರೀಕ್ಷೆಗೆ ತತ್ಸಮ ತದ್ಭವಗಳನ್ನು ಬರೀರಿ ಅಂತ ಕೇಳ್ತಾರೆ. ಯಾವುದಾದ್ರೂ ಒಂದು ತತ್ಸಮ ಪದ ಕೊಟ್ಟು ತದ್ಭವ ಬರೀರಿ ಅಂತ ಕೇಳ್ಬೋದು, ತದ್ಭವ ಪದ ಕೊಟ್ಟು ತತ್ಸಮ ಬರೀರಿ ಅಂತ ಕೇಳ್ಬೋದು. ಹೀಗೆ ಕೇಳೋದಕ್ಕೆ ಸಾಧ್ಯತೆ ಇರ್ತದೆ. ಸಂಸ್ಕೃತದಿಂದ ಕನ್ನಡಕ್ಕೆ ಕನ್ನಡಕ್ಕೆ ಬರುವಾಗ ಒಂದು ಸ್ವಲ್ಪ ಬದಲಾವಣೆಗಳನ್ನು ಒಳಪಟ್ಟರೆ, ಅಂತಹ ಬದಲಾವಣೆಗಳನ್ನು ಒಳಪಟ್ಟಂಥ ಪದಗಳನ್ನು ನಾವು ತದ್ಭವ ಅಂತ ಕರಿತೀವಿ. ತತ್ಸಮ ಅಂದರೆ ಸಮಾಂತರವಾಗಿ ಕನ್ನಡ ಭಾಷೆಗೆ ಬರ್ತದೆ. ತದ್ಭವ ಅಂದರೆ ಭವ ಅಂದರೆ ಹುಟ್ಟು. ಬರುವಾಗ ಕನ್ನಡ ಭಾಷೆಯ ಬಳಕೆಗೆ ಬರುವಾಗ ಹೊಸ ಹುಟ್ಟನ್ನು ಪಡ್ಕೊಂಡು ಬರ್ತದೆ. ಅಂಥ ಶಬ್ದಗಳನ್ನು ನಾವು ತದ್ಭವ ಅಂತ ಕರಿತೀವಿ. ನೋಡಿ, ಇಲ್ಲಿ ಅದರ ಒಂದಷ್ಟು ವಿವರಣೆಯನ್ನು ಇಲ್ಲಿ ಕೊಡ್ತಾರೆ. ನಾನಾಗಲೇ ಹೇಳಿದಾಗೆ ತತ್ಸಮ, ಈ ಡೆಫಿನೇಷನ್ಸ್ ಎಲ್ಲ ನೀವು ಓದ್ಕೊಳ್ಬೋದು. ತತ್ಸಮ ಯಥಾವತ್ತಾಗಿ ಕನ್ನಡದಲ್ಲಿ ಬಳಕೆಯಾದರೆ ಅದು ತತ್ಸಮವಾಗ್ತದೆ. ಬದಲಾವಣೆಗೊಂಡು ಬಳಕೆಯಾದರೆ ಅದನ್ನು ನಾವು ತದ್ಭವ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಂಸ್ಕೃತದಲ್ಲೂ ಇದನ್ನೇ ಹೇಳ್ತೀವಿ, ಕನ್ನಡದಲ್ಲೂ ಇದನ್ನೇ ಹೇಳ್ತೀವಿ. ಇದು ಬದಲಾವಣೆ ಇಲ್ಲ. ಉದಾಹರಣೆಗೆ ರಾಮ, ಭೀಮ, ವಸಂತ, ಚಂದ್ರ, ಸೂರ್ಯ, ಸ್ತ್ರೀ, ವನ, ಹೀಗೆ ಬೇರೆ ಬೇರೆ ಶಬ್ದಗಳನ್ನು ನಾವು ಸಂಸ್ಕೃತದಿಂದ ನೇರವಾಗಿ ಬಳಸ್ತೀವಿ. ಅಂಥವುಗಳನ್ನು ತತ್ಸಮ ಅಂತ ಕರಿತೀವಿ. ಇನ್ನು ತದ್ಭವಗಳು ಅಂತಂದರೆ ನೀವು ನೋಡಿ, ತದ್ಭವಗಳು ಅಂದರೆ ಕನ್ನಡಕ್ಕೆ ಬರುವಾಗ ಅವು ತತ್ಸಮ ಪದಗಳೇ, ಸಂಸ್ಕೃತ ಪದಗಳೇ, ಆದರೆ ಕನ್ನಡಕ್ಕೆ ಬರುವಾಗ ಅವು ಹೊಸ ಹುಟ್ಟನ್ನು ಪಡ್ಕೊಂಡು ಬರ್ತದೆ. ಇದರ ಬಗ್ಗೆ ನೀವು ಹೆಚ್ಚು ಗಮನ ವಹಿಸಬೇಕು. ನಿಮಗೆ ಕೇಳ್ತಾರೆ, ತತ್ಸಮಗಳನ್ನು ಬರೀರಿ ಅಂತ ಕೇಳೋದಿಲ್ಲ, ತತ್ಸಮಗಳಿಗೆ ತದ್ಭವಗಳನ್ನು ಬರೀರಿ ಅಂತ ಕೇಳ್ತಾರೆ. ಹಾಗಾಗಿ ಇದರ ಕಡೆ ಗಮನ ಕೊಡಿ. ಇಲ್ಲಿ ನೋಡಿ, ಇಲ್ಲೊಂದಷ್ಟು ಪದಗಳಿದ್ದಾವೆ. ಇದಿಷ್ಟೂ ಪದಗಳನ್ನು ನೀವು ಗಮನಿಸಿದ್ರೆ ನಿಮಗೆ ತತ್ಸಮಗಳು ತದ್ಭವಗಳ ಬಗ್ಗೆ ಗೊತ್ತಾಗ್ತದೆ. ಇದು ನೋಡಿ, ಮೊದಲನೇ ಪದಗಳೆಲ್ಲವೂ ಕೂಡ ತತ್ಸಮ ಪದಗಳು, ಇದು ತದ್ಭವ ಪದಗಳು. ನೇರವಾಗಿ ಹೇಳೋದಾದರೆ ಇದು ತತ್ಸಮಗಳು ಸಂಸ್ಕೃತ, ತದ್ಭವಗಳು ಕನ್ನಡ ಪದಗಳು. ಶ್ರೀ, ಸಿರಿ, ಸೊಸೆ, ಸ್ನುಷ. ಸ್ನುಷ ಅನ್ನೋ ಪದನ ನಾವು ಬಳಸೋದೇ ಇಲ್ಲ ಕನ್ನಡದಲ್ಲಿ, ಆದರೆ ಕನ್ನಡ ಪದ ಅಂತ ಆದರೆ ಅದು ಸ್ನುಷ ಅಂತ ಬಳಸಬೇಕಾಗ್ತದೆ. ಬಳಸೋದೇ ಇಲ್ಲ ನಾವು ನಮಗದು ಗೊತ್ತೇ ಇಲ್ಲ. ಸ್ವರ್ಗ ಅಂತ ಬಳಸ್ತೀವಿ, ಸ್ವರ್ಗ ಕನ್ನಡ ಪದ ಅಲ್ಲ, ಅದು ಸಂಸ್ಕೃತ ಪದ. ಸಗ್ಗ ಅಂತ ನಾವು ಬಳಸೋದೇ ಇಲ್ಲ. ನೋಡಿ, ನಾವು ಬಳಸದೇ ಇರತಕ್ಕಂಥ ಎಷ್ಟೋ ಕನ್ನಡ ಪದಗಳಿದ್ದಾವೆ. ನಾವು ಸಂಸ್ಕೃತ ಪದಗಳನ್ನೇ ಕನ್ನಡ ಪದಗಳು ಅಂತ ಬಳಸ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಕೇಳಬೇಕು. ಕೇಳಿದಾಗ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್. ಇಷ್ಟೊಂದೆಲ್ಲ ಶಬ್ದಗಳಿದೆಯಾ, ನಮ್ಗೆ ಗೊತ್ತೇ ಇಲ್ಲ. ಉದಾಹರಣೆಗೆ ನೋಡಿ, ಸಿಂಗ. ಸಿಂಗ ಅಂತ ಅಂದರೆ ಇದು ಕನ್ನಡದಲ್ಲಿ ಸಿಂಗ ಅಂತ ಅಂದರೆ ಇದು ಸರಿಯಾದ ಪದ. ನಾವು ಕನ್ನಡ ಭಾಷೆಯಲ್ಲಿ ಬಳಸಬೇಕಾದ್ರೆ ಸಿಂಗ ನಾವು ಬಳಸೋದೇ ಇಲ್ಲ, ಸಿಂಹ ಅಂತ ಬಳಸ್ತೀವಿ. ಇದೇ ತತ್ಸಮ ತದ್ಭವಗಳ ವಿಶೇಷತೆ. ನೀವು ಇಷ್ಟು ತತ್ಸಮ ತದ್ಭವಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಪರೀಕ್ಷೆಗೆ, ನಿಮ್ಮ SSLC ಪರೀಕ್ಷೆಗೆ 1 ಮಾರ್ಕ್ಗೆ ತತ್ಸಮ ತದ್ಭವಗಳನ್ನು ಕಂಪಲ್ಸರಿಯಾಗಿ ಕೇಳ್ತಾರೆ. ತಿಳಿತಲ್ಲ ಸ್ಟೂಡೆಂಟ್ಸ್? ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು.